ನಮಸ್ಕಾರ ಸ್ನೇಹಿತರೆ ಬ್ಯಾಕ್ವರ್ಡ್ ಕ್ಲಾಸಸ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಪ್ರಶ್ನೋತ್ತರಗಳ ಸರಣಿ ಏನ್ ಮಾಡ್ತಾ ಇದ್ವಿ. ಇದೊಂದು ವೆರಿ ಇಂಪಾರ್ಟೆಂಟ್ ಸರಣಿ. ಇಲ್ಲಿ ನಾವು ಆರ್ಟಿಕಲ್ಸ್, ಅಮೆಂಡ್ಮೆಂಟ್ಸ್ ಗಳು, ಒಂದಿಷ್ಟು ಕರೆಂಟ್ ಅಫೇರ್ ಸ್ಕೀಮ್ಸ್ ಗಳು, ಇವೆಲ್ಲ ಥಿಯರಿ ಕ್ಲಾಸ್ ಏನ್ ಮಾಡಿದೀವಿ. ಅದ್ರ MCQs ನಿಮ್ಮ ಒಂದು ರಿವಿಷನ್ಸ್ ಕೂಡ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ನೋಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಅಲ್ಲಿ ಕೂಡ ಲಿಂಕ್ಸ್ ಗಳನ್ನ ಶೇರ್ ಮಾಡ್ತೀವಿ. ಅಂಡ್ ನಾವು ಮಾಡಿರ್ತಕ್ಕಂಥ ಪ್ರೀವಿಯಸ್ ಎಲ್ಲಾ ವಿಡಿಯೋಸ್ ಗಳು ನಿಮ್ಗೆ ಸ್ಪೆಸಿಫಿಕ್ ಪೇಪರ್ ಗೆ ಸಂಬಂಧಪಟ್ಟಂತೆ. ಓಕೆ, ಬ್ಯಾಕ್ವರ್ಡ್ ಕ್ಲಾಸಸ್ ಗ್ರೂಪ್ ಬಿ ಸ್ಪೆಸಿಫಿಕ್ ಪೇಪರ್ ಸಂಬಂಧಪಟ್ಟಂತೆ ಸಪರೇಟ್ ಪ್ಲೇ ಲಿಸ್ಟ್ ಅಲ್ಲಿ ನಿಮಗೆ ಸಿಗುತ್ತೆ. ಅಂಡ್ ಕಂಪ್ಲೀಟ್ ಈ ಒಂದು ವಿಡಿಯೋ ಸೇರಿ ನಾವು ಹಿಂದೆ ಮಾಡಿರ್ತಕ್ಕಂಥ ಎಲ್ಲಾ ವಿಡಿಯೋಗಳ ಪ್ರಶ್ನೆಗಳು ನಿಮ್ಗೆ ನಾವು ಪ್ರಶ್ನೋತ್ತರಗಳ ಸರಣಿ ಅಂತ ಒಂದು PDF ಇದೆ. ಬೇಕಂದ್ರೆ ಪರ್ಚೇಸ್ ಮಾಡ್ಬೋದು ತಾವು, ಅಥವಾ ನಮ್ಮ ವಿಡಿಯೋಸ್ ನೋಡಿದ್ರು ಸಾಕು. 140+ ಟ್ಯಾಕ್ಸ್ ಆಗುತ್ತೆ. ನಿಮ್ಮ ಇಮೇಲ್ ID ಕರೆಕ್ಟ್ ಆಗಿ ಕೊಡ್ಬೇಕಾಗತ್ತೆ. ಇಮೇಲ್ ID ಅಂಡ್ ಮೊಬೈಲ್ ನಂಬರ್ ಕರೆಕ್ಟ್ ಆಗಿ ಕೊಟ್ಟು ನೀವು ಪೇ ಮಾಡಿದ್ರೆ ನಿಮ್ಗೆ ಇಮೇಲ್ ಐಡಿಗೆ ಬರುತ್ತೆ ಪೇಮೆಂಟ್ ಸ್ಲಿಪ್ ಅಂಡ್ ಆರ್ಡರ್ ಅಂತ ಒಂದು ಇಮೇಲ್. ಆರ್ಡರ್ ID ಓಪನ್ ಮಾಡಿದ್ರೆ ನೀವು ಇಲ್ಲಿ ಡೌನ್ಲೋಡ್ ಅಂತ ಇರುತ್ತೆ, ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಫೈನ್ ಸರ್, ನಾನು ತಡ ಮಾಡಲ್ಲ, ಡೈರೆಕ್ಟ್ ಆಗಿ ಕ್ವಶನ್ಸ್ಗೆ ಬಂದ್ಬಿಡ್ತೀನಿ. ಬನ್ನಿ. ಎಸ್, ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನದಡಿ ಆಯ್ಕೆ ಮಾಡಲು ಈ ಕೆಳಕಂಡ ಯಾವ ಮಾನದಂಡ ವಿಧಿಸಲಾಗುವುದು? ಹೇಳ್ತೀರಾ? ಮಾನದಂಡ ಇದ್ರಲ್ಲಿ ಕೇಳ್ಬೋದು, ಪರ್ಸೆಂಟೇಜ್ ಕೇಳ್ಬೋದು ಬೇಕಾದ್ರೆ ನಿಮ್ಗೆ. ಇಟ್ಸ್ ಆಲ್ ಡಿಪೆಂಡ್, ಏನೋ ಎಕ್ಸಾಮ್ ಹೆಂಗ್ ಕೇಳ್ತಾನೆ ಅಂತ. ವಿದ್ಯಾರ್ಥಿ ಕಡಿಮೆ ಆದಾಯ ಮಿತಿ ಆರೋಹಣ ಕ್ರಮ, ವಿದ್ಯಾರ್ಥಿ ಕಡಿಮೆ ಆದಾಯ ಮಿತಿ ಅವರೋಹಣ ಕ್ರಮ, ವಿದ್ಯಾರ್ಥಿ ಶೇಕಡಾವಾರು ಹಿಂದಿನ ವರ್ಷದ್ದು ಮೇಲಿನ ಯಾವುದೂ ಅಲ್ಲ. ಅಂದ್ರೆ ಈಗ ನೆಕ್ಸ್ಟ್ ಇಯರ್ ಹೋಗ್ಬೇಕು ಅಂದ್ರೆ ಏನ್ ಮಾಡ್ತಾರೆ ಸರ್? ನಿಮ್ ವಿದ್ಯಾರ್ಥಿ ವೇತನ ಹೆಂಗ್ ಕೊಡ್ತಾರೆ? ಒಳ್ಳೆ ಸ್ಟೂಡೆಂಟ್ಗೆ, ಒಳ್ಳೆ ಇಂಟೆಲಿಜೆಂಟ್ ಸ್ಟೂಡೆಂಟ್ಗೆ ಅಲ್ವಾ, ಒಳ್ಳೆ ಸ್ಕೋರ್ ಮಾಡಿರೋ ಸ್ಟೂಡೆಂಟ್ಗೆ ಅಂದ್ರೆ ಹಿಂದಿನ ಶೇಕಡಾವಾರು ವರ್ಷದ ಒಂದು ತಗೊಂಡು ಅದ್ರ ಮೇಲೆ ಕೊಡ್ತಾರೆ. ಅದ್ರಲ್ಲೂ ಪರ್ಸೆಂಟೇಜ್ ಇದೆ, ಬೇಕಾದ್ರೆ ಇನ್ನೂ ಸ್ಪೆಸಿಫಿಕ್ ಆಗಿ ಕ್ವಶನ್ಸ್ ನ ಮಾಡ್ಬೋದು. ಎಷ್ಟು ಪರ್ಸೆಂಟೇಜ್ ಹೇಳ್ತೀರಾ? ಪಟ ಅಂತ ಹೇಳಿ ನೋಡೋಣ. ನೆನಪಿರಬೇಕು, ನಾವು ಮಾಡಿರ್ತಕ್ಕಂಥ ಹೊಸ ಮತ್ತು ನವೀಕರಣ ವಿದ್ಯಾರ್ಥಿಗಳೇ ವಿದ್ಯಾರ್ಥಿ ವೇತನಕ್ಕಾಗಿ ಇಂದಿನ ತರಗತಿಗೆ ನಿಗದಿಪಡಿಸಿರುವ ಕನಿಷ್ಠ ಅಂಕದಲ್ಲಿ ಪಾಸ್ ಆಗಿರಬೇಕು. ಅಂದ್ರೆ ಅವರ ಒಂದು ಸ್ಕೋರು ತಗೋತಾರೆ, ಅದರಲ್ಲಿ ಅವರು ಕಟ್ ಆಫ್ ಇಡ್ತಾರೆ. ಅದಕ್ಕೊಂದು ಸಮಿತಿ ಇರುತ್ತೆ. ಮುಂದೆ ಕ್ವಶನ್ ತಗೋತೀನಿ ನೋಡಿ. ಪ್ರವರ್ಗ 1 60% ಇರಬೇಕು, ಪ್ರವರ್ಗ 2A 3A 3Bಗೆ 70% ಇರಬೇಕು. ದಿಸ್ ಮೀನ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಹೇಳಿದ್ನಲ್ಲ, ಸಿಂಪಲ್ ಆಗಿ ಈ ರೀತಿನ ಕ್ವಶನ್ಸ್ ಬರ್ಬೋದು, ಅಥವಾ ನಿಮಗೆ ಸ್ಪೆಸಿಫಿಕ್ ಆಗಿ ಕೇಳ್ಬೋದು. ಪ್ರವರ್ಗ 1ಗೆ ಎಷ್ಟು ಪರ್ಸೆಂಟ್ ಇರಬೇಕು, ಪ್ರವರ್ಗ 2A 3A 3Bಗೆ ಎಷ್ಟು ಪರ್ಸೆಂಟ್ ಇರಬೇಕು ಅಂತ ಕೂಡ ಕೇಳ್ಬೋದು ಎಕ್ಸಾಮ್. ಓಕೆ, ಇನ್ನು ಈ ಕ್ವಶನ್ಸ್ ಗಳು ನಾನು ನಿಮ್ಗೆ ಹೇಳ್ತಾ ಇದ್ದೀನಲ್ಲ, ಈ ಒಂದು ವಿದ್ಯಾರ್ಥಿ ವೇತನ ಏನಿದೆ, ಇದು ಒಂದು ಕುಟುಂಬದಲ್ಲಿ ಎಷ್ಟು ಜನ ಕೊಡ್ತಾರೆ ಹೇಳ್ತೀರಾ? ಒಂದು ಕುಟುಂಬದಲ್ಲಿ ಎಷ್ಟು ಜನ ಕೊಡ್ತಾರೆ? ಗಂಡು ಮಕ್ಕಳು ಇರ್ತಕ್ಕಂಥ ಕುಟುಂಬ ಆದ್ರೆ ಒಂದೇ ಕುಟುಂಬದ 2 ಗಂಡು ಮಕ್ಕಳಿಗೆ ಮಾತ್ರ. ಆದ್ರೆ ಹೆಣ್ಣು ಮಕ್ಕಳು ಎಷ್ಟು ಜನ ಬೇಕಾದ್ರೂ ಇರ್ಬೋದು. ಈ ನಿರ್ಬಂಧ ಹೆಣ್ಣು ಮಕ್ಕಳ ಕುಟುಂಬಕ್ಕೆ ಅನ್ವಯಿಸಲ್ಲ. ಅಂದ್ರೆ 3 ಜನ ಹೆಣ್ಮಕ್ಳು ಇದ್ರೆ ಕೊಡ್ತಾರೆ, ಗಂಡು ಮಕ್ಳು 3 ಜನ ಗಂಡು ಮಕ್ಳು ಇದ್ರೆ ಕೊಡಲ್ಲ, 2 ಮಾತ್ರ ಕೊಡ್ತಾರೆ. ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್. ಅದಾಗಿರ್ಬೋದು, ಅಥವಾ ನಿಮ್ಗೆ ವಾರ್ಷಿಕ ಆದಾಯ ಮಿತಿ ಕೇಳ್ಬೋದು. ಪ್ರವರ್ಗ 1ಗೆ 2.5 ಲಕ್ಷ, 2A 3A 3Bಗೆ 1 ಲಕ್ಷ. ಓಕೆ, ಸ್ಪೆಸಿಫಿಕ್ ಆಗಿ ಇದೊಂದನ್ನೇ ಕೇಳ್ಬೋದು, ಅಥವಾ ಈ 3 ಕೂಡ ಆಪ್ಷನ್ಸ್ ಗಳನ್ನ ಹಾಕಿ ಒಂದು ದೊಡ್ಡ ಕ್ವಶನ್ ಮಾಡಿ ಕೇಳ್ಬೋದು. ಫೈನ್, ಅರ್ಥ ಆಗಿದೆ ಅನ್ಕೋತೀನಿ. ಬನ್ನಿ. ಯಾವ ಉದ್ದೇಶಕ್ಕಾಗಿ ಕರ್ನಾಟಕದಲ್ಲಿ ಗಂಗಾ ಕಲ್ಯಾಣ ಯೋಜನೆ ಜಾರಿಗೊಳಿಸಲಾಗಿದೆ? ಸಿಂಪಲ್ ಕ್ವಶನ್. ಪುನಃ ಇದನ್ನ ಬೇರೆ ಬೇರೆ ರೀತಿ ಕೇಳ್ತಾನೆ. ಬೇಕಾದ್ರೆ ನಾನೇ ಹೇಳ್ತಾ ಇದೀನಿ ನೋಡಿ ನಿಮ್ಗೆ, ಇದನ್ನ ಬೇಕಾದ್ರೆ 2-3 ಕ್ವಶನ್, ಇದು ಈ ಒಂದು ಸ್ಕೀಮ್ ಅಡಿಲ್ಲ 2 ಕ್ವಶನ್ 3 ಕ್ವಶನ್ ಕೇಳಿದ್ರು ಕೇಳ್ಬೋದು ನಿಮ್ಗೆ, ಡಿಫ್ರೆಂಟ್ ಆಪ್ಷನ್ಸ್ ಕೊಟ್ಟು. ಇದು ಗೊತ್ತಿದೆ, ಈಸಿ ಕ್ವಶನ್. ಉಚಿತ ಬೋರ್ವೆಲ್ ಕೊರೆಯುವುದು, ಅಥವಾ ಇದನ್ನ ನಿಮ್ಗೆ ಹಿಂಗೂ ಕೇಳ್ಬೋದು. ಒಂದು ಇದು ವೈಯಕ್ತಿಕ ನೀರಾವರಿ ಕೊಳವೆ ಬಾವಿ ಅಂತ, ಬೋರ್ವೆಲ್ ಕೊಳವೆ ಬಾವಿ ಯೋಜನೆ. ಇದೊಂದು ನಿಮಗೆ ಬೇಕಾದ್ರೆ ಇನ್ನೊಂದು ಕೊಡಬಹುದು, ಸಾಮೂಹಿಕ ಅಂತ. ಓಕೆ, ಮತ್ತೆ ಇದೆಲ್ಲ ನಿಮ್ಗೆ ನಾ ರಿವಿಷನ್ ಸೀರೀಸ್ ಎಲ್ಲ ಮಾಡಿದೀನಿ, ಇದೆಲ್ಲ ಗೊತ್ತಿರಬೇಕು. ಎಷ್ಟು ಘಟಕ ವೆಚ್ಚ ಇರಬೇಕು, ಎಷ್ಟು ಮಿನಿಮಮ್ ಎಕರೆ ಇರಬೇಕು. ಓಕೆ, ಇದೆಲ್ಲ ನಾವು ಮಾಡಿದೀವಿ. MCQs ಕೂಡ ಹಾಕಿ ನಾನು ನಿಮ್ಗೆ ಹೇಳಿದ್ದೀನಿ ಸ್ನೇಹಿತರೆ. ಮತ್ತೆ ಬೆಂಗಳೂರು ಉತ್ತರ ದಕ್ಷಿಣದಲ್ಲಾದ್ರೆ ಎಷ್ಟು ಅಮೌಂಟ್ ಕೊಡ್ತಾರೆ, ಬೇರೆ ಜಿಲ್ಲೆಗಳಾದ್ರೆ ಎಷ್ಟು ಅಮೌಂಟ್ ಕೊಡ್ತಾರೆ, ಅರ್ಥ ಆಗ್ತಿದೆಯಲ್ಲ? ಇದೆಲ್ಲ ಗೊತ್ತಿರಬೇಕು. ಅಂಡ್ ಇಲ್ಲಿ ಪ್ರಮುಖವಾಗಿ ಇದನ್ನ ವೈಯಕ್ತಿಕ ನೀರಾವರಿ ಕೊಳವೆ ಬಾವಿ ಯೋಜನೆ ಅಂತ ಕೂಡ ಇದೆ. ಹಾಗೆ ನಿಮ್ಗೆ ಹಿಂದುಳಿದ ವರ್ಗಗಳ ಮಹಿಳೆಯರ ಸಾರಿ ಮಿಸ್ ಆಯ್ತಾ ಅದು? ಓಕೆ, ನೋ ಪ್ರಾಬ್ಲಮ್. ಇದ್ರ ಜೊತೆಗೆ ನಿಮ್ಗೆ ಏನಾಗಿರುತ್ತೆ, ಸಾಮೂಹಿಕ ನೀರಾವರಿ ಯೋಜನೆ ಕೂಡ ಇದೆ. ಅದನ್ನ ಸ್ಕೀಮ್ ಅಲ್ಲಿ ಇದೀನಿ, ಇಲ್ಲಿ ಆ ಸ್ಲೈಡ್ ಮಿಸ್ ಆಗಿದೆ, ನೋ ಪ್ರಾಬ್ಲಮ್. ಓಕೆ, ಅರ್ಥ ಆಗ್ತಿದೆಯಲ್ಲ ಗಂಗಾ ಕಲ್ಯಾಣ ಅಂತಂದ್ರೆ ಏನು ಅಂತ, ಅದು ಗೊತ್ತಿರ್ಲಿ. ಮತ್ತೆ ಈ ಸಾಮೂಹಿಕದಲ್ಲಿ ಆದ್ಮೇಲೆ ನಿಮ್ಗೆ ಬೇರೆ ಕಡೆ ಬಂದ್ರೆ, ಎಲ್ಲಿ ಮಲೆನಾಡು ಕರ್ನಾಟಕ ಬಂದ್ರೆ ಅಲ್ಲಿ ಓಪನ್ ಕಾಲುವೆಗೆ ಕೂಡ ಕೊಡ್ತಾರೆ, ಅದು ಗೊತ್ತಿರಬೇಕು. ಸ್ಪೆಸಿಫಿಕ್ ಆಗಿ ಕೇಳ್ತಾನೆ ಸ್ನೇಹಿತರೆ, ಒಂದೊಂದು ಲೈನ್ ಬಿಡದೆ ಓದಿ ನೀವು ಯಾವತ್ತು, ದಯವಿಟ್ಟು. ನೆಕ್ಸ್ಟ್ ಬರ್ತೇನೆ. ಹಿಂದುಳಿದ ವರ್ಗಗಳ ಮಹಿಳೆಯರ ನಾಯಕತ್ವದ ಬೆಳವಣಿಗೆ ನೀಡಿದ ಯೋಜನೆಯನ್ನ ನಾಮಕರಣವನ್ನು ಹೆಸರಿಸಿ.
ಬ್ಯಾಕ್ವರ್ಡ್ ವುಮೆನ್ಸ್ ಗೋಸ್ಕರ ಇರ್ತಕ್ಕಂಥ ಸ್ಕೀಮು ಫಾರ್ ವುಮೆನ್ ಸ್ಪೆಸಿಫಿಕಲಿ ವುಮೆನ್ ಅಂತ ಡೈರೆಕ್ಟ್ ಆಗಿ ಕೇಳ್ತಾ ಇದ್ದೇವೆ. ಸ್ಪೆಸಿಫಿಕಲಿ ವುಮೆನ್ ಹೇಳ್ತೀರಾ? ಎಸ್, ಸ್ಪೆಸಿಫಿಕಲಿ ವುಮೆನ್. ಬೇಟಿ ಪಡಾವೋ ಅಲ್ಲ, ನೈ ರೋಶಿನಿ. ನೈ ಅಂದ್ರೆ ಹೊಸದು, ನ್ಯೂ ರೋಶಿನಿ ಸ್ಕೀಮ್ ಅಂತ. ಇದು ಅಲ್ಪಸಂಖ್ಯಾತ ಮಹಿಳೆಯರಿಗೆ ಮಾಡಬೇಕು ಅಂತ ಇರ್ತಕ್ಕಂಥದ್ದು ನ್ಯೂ ರೋಶಿನಿ ಸ್ಕೀಮ್ ಅಂತ. 18 65 ವರ್ಷದ ವಯಸ್ಸಿನ ಅಲ್ಪಸಂಖ್ಯಾತ ಸಮುದಾಯದ ಮಹಿಳೆಯರಿಗೆ. ಇವಾಗ ನೋಡಿ, ನಾನು ನಿಮ್ಗೆ ಇದನ್ನೇ ಯಾರ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೆ. ಇಲ್ಲಿ ಏನಾಗುತ್ತೆ ಗೊತ್ತಾ, ಇದು ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಕೊಟ್ಟಿದ್ದಾನೆ. ಬ್ಯಾಕ್ವರ್ಡ್ ಕ್ಲಾಸಸ್ ಇನ್ ದ ನಥಿಂಗ್ ಬಟ್ ಇಲ್ಲಿ ಕರ್ನಾಟಕದಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲೇ ಬರುತ್ತೆ. ಯಾವುದು ನಮ್ಗೆ 2B. ಬಟ್ 2B ಅಂತಕ್ಕಂಥದ್ದು ನಾವು ಬ್ಯಾಕ್ವರ್ಡ್ ಕ್ಲಾಸ್ ಅಡಿಯಲ್ಲಿ ತಗೊಳ್ಳಲ್ಲ. ಇದನ್ನ ನಾವೇನಂತ ಯಾವ್ದ್ರಲ್ಲಿ ತಗೋತೀವಿ, ಮೈನಾರಿಟಿ ಅಂತ ತಗೋತೀವಿ ಅಲ್ವಾ. ಅಲ್ಪಸಂಖ್ಯಾತರಿಗೆ ಸಪರೇಟ್ ಆಯೋಗ ಇದೆ. ಹೆಂಗೆ ನಮ್ಗೆ ಹಿಂದುಳಿದ ವರ್ಗಗಳ ಆಯೋಗ ಇದೆ ಹಾಗೆ, ಓಕೆ, ವರ್ಗದ ಆಯೋಗ ಏನಿದೆ ಹಾಗೆ ಬ್ಯಾಕ್ವರ್ಡ್ ಕ್ಲಾಸಸ್ ಮೈನಾರಿಟಿಗೂ ಸಪರೇಟ್ ಕಮಿಷನ್ ಇದೆ, ಮೈನಾರಿಟಿ ಕಮಿಷನ್ ಇದೆ. ಹಂಗಾಗಿ ಇಲ್ಲಿ ತಗೊಳ್ಳಲ್ಲ. ಬಟ್ ಕೇಳ್ಬೋದು, ಅದನ್ನೇ ಹೇಳ್ತಾ ಇರೋದು ಸ್ನೇಹಿತರೆ, ಮೈನಾರಿಟಿ ಬಗ್ಗೆ ಕೇಳ್ಬೋದು. ನಾವು ಮಾಡಿದ್ದೆ ಒಂದಷ್ಟು ಕ್ವಶನ್ಸ್ ಗಳನ್ನ ನಿಮಗೆ ಪ್ರೀವಿಯಸ್ ನಮ್ಮ ವಿಡಿಯೋಗಳು ನೋಡಿದ್ರೆ ಇಲ್ಲೂ ಒಂದ್ 2-3 ಕ್ವಶನ್ ತಗೊಂಡಿದ್ದೀನಿ ನೋಡಿ. ಮೈನಾರಿಟಿ ರಿಲೇಟೆಡ್ ಈಗ ನೋಡಿ, ಗಂಗಾ ಕಲ್ಯಾಣ ಇದೆ ಅಲ್ವಾ, ಹಾಗೆ ಬೇರೆ ಬೇರೆ ಸ್ಕೀಮ್ಸ್ ಗಳು ಏನಿವೆ, ವಿದ್ಯಾಸಿರಿ, ಅವೆಲ್ಲ ಮೈನಾರಿಟಿಗೂ ಇದೆ. ಹಂಗೆ ನೈ ರೋಶಿನಿ ಅಂತಕ್ಕಂಥದ್ದು ಕೂಡ ಮೈನಾರಿಟಿಗೆ, ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಕೇಳ್ಬೋದು. ಕೇಳಬಾರ್ದು ಅಂತೇನಿಲ್ಲ, ಇದನ್ನು ಕೇಳ್ಬೋದು ನಿಮ್ಗೆ ಮೈನಾರಿಟಿಗೆ ಸಂಬಂಧಪಟ್ಟಂತೆ. ಮುಂದೆ ತಗೋತೀನಿ, ನಿಮ್ಗೆ ಗೊತ್ತಾಗುತ್ತೆ ನೋಡಿ, ನಿಮ್ಗೆ ಇಲ್ಲಿ ತೋರಿಸ್ತೀನಿ ನಾನು. ಇದು 2012-13 ಬಂದಿರ್ತಕ್ಕಂಥ ಸ್ಕೀಮ್ ಇದು. ಓಕೆ ಫೈನ್, ನೆಕ್ಸ್ಟ್ ಬರ್ತೇನೆ. ಬಡತನ ರೇಖೆಗಿಂತ ಕೆಳಗಿರುವ ಹಿಂದುಳಿದ ವರ್ಗಗಳ ಮಹಿಳೆ ನೋಡಿ ಇಲ್ಲಿ, ದಿಸ್ ಇಸ್ ಸ್ಪೆಸಿಫಿಕಲಿ ಹಿಂದುಳಿದ ವರ್ಗದ ಮಹಿಳೆಗೆ ಸ್ವಾವಲಂಬನಾಗಿ ನೀಡಿದ ಯೋಜನೆ ಯಾವುದು? ನೈ ರೋಶಿನಿ ಇದೆ. ಯಾಕೆ ನೈ ರೋಶಿನಿ ಮೈನಾರಿಟಿ ವುಮೆನ್, ಮೈನಾರಿಟಿ ಅಂದ್ರೆ ಅಲ್ಪಸಂಖ್ಯಾತ. ನಿಮ್ಗೆ ಎಕ್ಸಾಮ್ ಅಲ್ಪಸಂಖ್ಯಾತ ಅಂತಾನೆ ಕೊಡ್ಬೇಕು ಅಂತೇನಿಲ್ಲ. ಹೇಗೆ ನಾನು ಹೇಳ್ತೇನೆ, ಹಿಂದುಳಿದ ವರ್ಗ ಅಂತಾನು ಕೊಡ್ತಾನೆ. KPSC ಅವನು ಅದೇ ಕೆಲಸ ಮಾಡೋದು ನಿಮ್ಗೆ ಸ್ನೇಹಿತರೆ. ಯಾಕಂದ್ರೆ ಮೈನಾರಿಟೀಸ್ ಆಲ್ಸೋ ಇನ್ ಕರ್ನಾಟಕ 2B ಕೊಟ್ಟಿರೋದ್ರಿಂದ ಸಪರೇಟ್ ಆಗಿ ಅವರು ಹಿಂದುಳಿದ ವರ್ಗಕ್ಕೆ ಬರ್ತಾರೆ. ಸೊ ಇಲ್ಲಿ ನೈ ರೋಶಿನಿ ಅಲ್ಲ, ಇದು ಹಿಂದುಳಿದ ವರ್ಗಕ್ಕೆ ಹೊಸ ಸ್ವರ್ಣಿಮ ಯೋಜನೆ ಅಂತಿದೆ. ಸ್ವಾವಲಂಬನೆ ಇದು. ಓಕೆ, ಇದ್ಯಾವ ಸ್ಕೀಮ್ ಇದು? ಇದ್ಯಾವ್ದಿದು? 1 lakh ವುಮೆನ್ ಟ್ರೈನಿಂಗ್ ಲೀಡರ್ಶಿಪ್ ಮೈನಾರಿಟಿ ನೈ ರೋಶನ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಸ್ಕಿಲ್ ಡೆವಲಪ್ಮೆಂಟ್. ಇದು ಕೂಡ ಸ್ವಾವಲಂಬನೆ ಯೋಜನೆ. ಓಕೆ, ಮಹಿಳೆಯರಿಗೆ ಸ್ವಾವಲಂಬನೆಗೋಸ್ಕರ ಕೊಡ್ತಕ್ಕಂಥ ಯೋಜನೆ. ರಾಷ್ಟ್ರ ಹಿಂದುಳಿದ ಹಣಕಾಸು ವರ್ಗಗಳ ನಿಗಮ ಏನಿದೆ, ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸ್ ಫೈನಾನ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಅದರ ಅಡಿಯಲ್ಲಿ ಕೊಡ್ತಕ್ಕಂಥ ವಾರ್ಷಿಕ 5 ಬಡ್ಡಿ ದರದಲ್ಲಿ ಕೊಡ್ತಾರೆ. 2 ಲಕ್ಷದವರೆಗೆ ಕೊಡ್ತಾರೆ. ಇದನ್ನ ಬೇಕಾದ್ರೆ ನಿಮ್ಗೆ ಸಿಂಪಲ್ ಆಗಿ ಎಷ್ಟು ಅಮೌಂಟ್ ಅಂತಾನು ಕೂಡ ಕೇಳಬಹುದು. ಅವನೇ ಕೊಡ್ತಾನೆ. ಹೊಸ ಸ್ವರ್ಣಿಮ ಯೋಜನೆ ಹಿಂದುಳಿದ ಮಹಿಳೆಯರಿಗೋಸ್ಕರ ಇರತಕ್ಕಂಥ ಒಂದು ಸೆಲ್ಫ್ ರಿಲಿಯನ್ಸ್ ಅಥವಾ ಸ್ವಾವಲಂಬನೆ ಯೋಜನೆ. ಇದು ಎಷ್ಟು ಗರಿಷ್ಠ ಅಮೌಂಟ್ ಕೊಡ್ತಾರೆ ಸಾಲ ಕೇಳ್ತಾನೆ. ಬಡ್ಡಿ ಎಷ್ಟು ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ನಾನು ಹೇಳ್ತಾ ಇದೀನಿ, ಪ್ರತಿ ಒಂದು ಪಾಯಿಂಟ್ಸ್ ಗಳನ್ನು ಬಿಡಬೇಡಿ, ಪ್ರತಿ ಒಂದನ್ನು ಕೂಡ ಓದ್ಕೊಳ್ಳಿ ಸ್ನೇಹಿತರೆ. ಓಕೆ, ಅವರ ವಾರ್ಷಿಕ ಆದಾಯ ಎಷ್ಟಿರ್ಬೇಕು? 3 ಲಕ್ಷ. ಇದು ನಮ್ಮ ನೋಡಿ ಅಗೇನ್ ಕರೆಂಟ್ ಅಫೇರ್ಸ್ ಇದೆಲ್ಲ ನಮ್ಮ ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸ್ ಫೈನಾನ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಬಗ್ಗೆ ಕೂಡ ಥಿಯರಿ ಕ್ಲಾಸ್ ಇದೆ, ನೋಡ್ಕೊಳ್ಳಿ. ಇದ್ರ ಬಗ್ಗೆ ಕ್ವಶನ್ಸ್ ಕೂಡ ಬರುತ್ತೆ. ಫೈನ್, ಎಸ್ ಸರ್. ನೆಕ್ಸ್ಟ್ ಹೋಗೋಣ ಬನ್ನಿ. ಇದು 1997ರಲ್ಲಿ ಬಂದಿದ್ದು. ದಿಸ್ ಸ್ಕೀಮ್ ಹ್ಯಾಸ್ ಸ್ಟಾರ್ಟೆಡ್. ಫೈನ್. ನೆಕ್ಸ್ಟ್, ದ್ವಿತೀಯ ಹಿಂದುಳಿದ ವರ್ಗಗಳ BP ಮಂಡಳಿ ಆಯೋಗ ನೇಮಿಸಲಾಗಿದ್ದು ಯಾವಾಗ? ಅದರ ವರದಿ ಯಾವಾಗ ಸಲ್ಲಿಸಲಾಯಿತು? ಯಾವಾಗ ಜಾರಿಗೆ ಬಂದಿತು? ಇದು ಗೊತ್ತಿರಬೇಕು. ಈ ವರದಿ ಯಾವಾಗ ಜಾರಿಗೆ ಬಂತು? ಈ ಒಂದು ನೋಡಿ, ನಾವು BP ಮಂಡಲ್ ಗೊತ್ತು, 1970 ಎಷ್ಟು 79 ಅಂತ ಹೇಳ್ಬಿಡ್ತೀವಿ. ಆದ್ರೆ ಆ ವರದಿ ಸಲ್ಲಿಸಿದ್ದು ಗೊತ್ತಿರ್ಬೇಕು, ಡೇಟು ಗೊತ್ತಿರಬೇಕು, ಇಯರ್ ಜೊತೆ. ಅದ್ರ ಜೊತೆಗೆ ವರದಿ ಆಯ್ತಲ್ಲ, ಅದು ಜಾರಿಗೆ ಬಂದಿದ್ದು ಇಯರ್ ಗೊತ್ತಿರ್ಬೇಕು. 1990 ಡಿಸೆಂಬರ್ 2020 1978 ಅಲ್ಲಿ ಅನೌನ್ಸ್ ಮಾಡ್ತಾರೆ ನೋಡಿ. ಅನೌನ್ಸ್ ಮಾಡೋದು 1978. ಅನೌನ್ಸ್ಡ್ ಬೈ ಯಾವಾಗ? ಬೇಕಾದ್ರೆ ಇದನ್ನು ಕೇಳ್ತಾನೆ ಎಕ್ಸಾಮ್ ಅಲ್ಲಿ, ಯಾವ ಗೌರ್ಮೆಂಟ್ ಇತ್ತು ಆಗ, ಅಥವಾ ಯಾರು ಅದರ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಆ ಟೈಮಲ್ಲಿ ಕೇಳ್ಬೋದು ನಿಮ್ಗೆ ಎಕ್ಸಾಮ್ಗೆ. ಮೊರಾರ್ಜಿ ದೇಸಾಯಿ ಅವರು, ಜನತಾ ಪಾರ್ಟಿ ಇತ್ತು. 78ರಲ್ಲಿ ಘೋಷಣೆ ಮಾಡ್ತೀನಿ ಅಂತ, ಕಮಿಷನ್ ಎಸ್ಟಾಬ್ಲಿಷ್ ಮಾಡ್ಬೇಕು ಅಂತ. ಅವಾಗ 1 ಜನವರಿ 1979ರಲ್ಲಿ ಈ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ನ BP ಮಂಡಲ್ ಇದರಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. BP ಮಂಡಲ್ ಅದನ್ನ 1980ರಲ್ಲಿ ಸಬ್ಮಿಟ್ ಮಾಡ್ತಾರೆ. 1990ರಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ. ಆಮೇಲೆ ನಿಮ್ಗೆ ಗೊತ್ತಿದೆ ಏನಾಯ್ತು ಅಂತ, ಇದ್ರ ಇತಿಹಾಸಗಳೆಲ್ಲ ಹೇಳಿದೀವಿ. ಆಮೇಲೆ ಅದು ಕೋರ್ಟ್ಗೆ ಹೋಗುತ್ತೆ. ಸೊ ಆ ಕೇಸು ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು.
ಓಕೆ, ಮತ್ತೆ ಇನ್ನೊಂದು ಕರೆಂಟ್ ಅಫೇರ್ ಏನು, ರೋಹಿಣಿ ಕಮಿಟಿ 2017ರಲ್ಲಿ, ಈಗ ಮೊನ್ನೆ 2023ರಲ್ಲಿ ಅವರು ಇದ್ರ ಬಗ್ಗೆ ಎಲ್ಲ ನ್ಯೂಸ್ ಅಲ್ಲಿ ಇತ್ತು, ಇನ್ನೊಂದ್ ಸ್ವಲ್ಪ ಡೇಟ್ ಬೇಕು ಹಾಗೆ ಹೀಗೆ ಅಂತ. ಇದನ್ನ ಈಗ ರಿಪೋರ್ಟ್ ಸಬ್ಮಿಟ್ ಆಗಿದೆ ಅಂತ ಏನೋ ಅನ್ಸುತ್ತೆ. ಇದು ಕೂಡ ಏನು ಅಂತಂದ್ರೆ, ಈ ರೋಹಿಣಿ ಕಮಿಟಿ ಅಂತಕ್ಕಂಥದ್ದು ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅಲ್ಲಿ ಈ ಒಂದು 4 ಮೆಂಬರ್ ಕಮಿಟಿ ಇದು ರಿಸರ್ವೇಶನ್ ಗಳನ್ನ ಡಿವೈಡ್ ಮಾಡ್ಬೇಕು ಅಂತ, ಒಳ ಉಪ ಪಂಗಡ ಮಾಡ್ಬೇಕು. ಈಗ ಹೆಂಗೆ ನಮ್ಮ ಕರ್ನಾಟಕದಲ್ಲಿ ತಗೊಂಡ್ರೆ, ಕರ್ನಾಟಕದಲ್ಲಿ ನಿಮ್ಗೆ OBC ಅಂದ ತಕ್ಷಣ ಕ್ಯಾಟಗರಿ 1, 2A ಅಂದ್ರೆ ಯಾವ ಯಾವ ಕ್ಯಾಟಗರಿ ಒಂದು ಇದು ಮಾನ್ಯತೆ ಕೊಡಬೇಕು. ಕ್ಯಾಟಗರಿ 1 ತುಂಬಾ ಹಿಂದುಳಿದೆ, 2A ಹಿಂದುಳಿದಿದೆ ತುಂಬಾ, ಅದಕ್ಕಿಂತ ಸ್ವಲ್ಪ ಮೇಲ್ವರ್ಗ 2B, ಅದಕ್ಕಿಂತ ಸ್ವಲ್ಪ ಮೇಲ್ವರ್ಗ 3B, 3A, 3B ಅಂತ ಮಾಡ್ತೀವಲ್ಲ. ಅದೇ ತರ ನಮ್ಮ ಸೆಂಟ್ರಲ್ ಅಲ್ಲಿ ಹೋದ್ರೆ, ಸೆಂಟ್ರಲ್ ನಿಮ್ಗೆ OBC ಮಾತ್ರ ಇರೋದು, SC ST OBC ಅಲ್ವಾ, EWS ಅಷ್ಟೇ, GM. OBC ಒಳಗೆ ಇದೇ ತರ ಮಾಡ್ಬೇಕು ಅಂತ ಹೇಳಿ ಮಾಡಿದ್ದು ರೋಹಿಣಿ ಕಮಿಟಿ. ಅದು ಕೂಡ ಗೊತ್ತಿರಲಿ ಸ್ನೇಹಿತರೆ. ಸರ್ ನೆಕ್ಸ್ಟ್ ಬರ್ತೇನೆ. ವಸತಿ ನಿಲಯ ವಿದ್ಯಾರ್ಥಿಗಳಿಗೆ ನೀಡಲಾಗುವ ನಿರ್ವಹಣೆ ವಿದ್ಯಾರ್ಥಿ ವೇತನ 10 ತಿಂಗಳಿಗೆ ಮಾತ್ರ ವಿಶೇಷ ವಾರ್ಷಿಕವಾಗಿ 10,000 ಯಾವ ವಿದ್ಯಾರ್ಥಿ ವೇತನ ನೀಡಲಾಗುತ್ತಿದೆ? ಅಲ್ಟಿಮೇಟ್ ಕ್ವಶನ್. ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇರೋದು. ಏನಕ್ಕೆ ಈ ಕ್ವಶನ್ ಸ್ಯಾಂಪಲ್ಸ್ ಗಳು ನಿಮ್ಗೆ ಅಂದ್ರೆ ಸ್ನೇಹಿತರೆ, ಎಲ್ಲಾ ತರ ಪಾಯಿಂಟ್ಸ್ ಗಳು ಓದ್ಬೇಕು. ಕ್ವಶನ್ಸ್ ಗಳು ಎಲ್ಲಿಂದ ಬೇಕಾದ್ರೂ ನಿಮಗೆ ಬರ್ಬೋದು. ಮೇಂಟೆನೆನ್ಸ್ ಅಲೋಯನ್ಸ್, ಕಾಂಟಿಜೆನ್ಸಿ ಫಂಡ್, ಅದರ್ ಫಂಡ್ಸ್ ಅಂತ ಹೇಳ್ತೀವಿ. ಇದು 10 ಮಂತ್ಗೆ 10,000, 1 ವರ್ಷಕ್ಕೆ 10 ತಿಂಗಳು ಅಂದ್ರೆ ಪರ್ ಮಂತ್ 1,000 ರೂಪಾಯಿ ಪರ್ ಮಂತ್. ಯಾವ್ದು ಸರ್? ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನ. ಮೆಟ್ರಿಕ್ ಪೂರ್ವದ ಎಷ್ಟು ಹೇಳಿ ನೋಡೋಣ, ಗೊತ್ತಿರ್ಬೇಕು. ಮೆಟ್ರಿಕ್ ನಂತರ ಪ್ರತಿ ವಿದ್ಯಾರ್ಥಿ ನಿಲಯಕ್ಕೆ ಮಾಹ್ಯಾನ ವಿದ್ಯಾರ್ಥಿಗಳಿಗೆ 1,000 ವೆಚ್ಚ, 10 ತಿಂಗಳ ಸಾದಿಲ್ವಾರು ವೆಚ್ಚ ಭರಿಸುವುದು ಅಂತ ಇದೆ. ಸಾದಿಲ್ವಾರು ವೆಚ್ಚ ವೆರಿ ಇಂಪಾರ್ಟೆಂಟ್, ಇದು ಹೇಳ್ತಾನೆ, ಸಾದಿಲ್ವಾರು ವೆಚ್ಚ. ಓಕೆ, ನಿರ್ವಹಣೆಗೋಸ್ಕರ ಕೊಡ್ತಕ್ಕಂಥ ವೆಚ್ಚ. ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ಕಾಂಟಿಜೆನ್ಸಿ ಎಕ್ಸ್ಪೆನ್ಸಸ್ ಅಂತ ಕೂಡ ಕರಿಬಹುದು. ಇದು ಮೆಟ್ರಿಕ್ ನಂತರ, ಪೋಸ್ಟ್ ಮೆಟ್ರಿಕ್. ಮೆಟ್ರಿಕ್ ಪೂರ್ವ ಎಷ್ಟು ಹೇಳ್ತೀರಾ? ಎಷ್ಟಾಗುತ್ತೆ? ಪರ್ ಆನಮ್ 3,000 ರೂಪಾಯಿ, ಪರ್ ಮಂತ್ 300 ರೂಪಾಯಿ ಪರ್ ಮಂತ್. ಯಾವ್ದು ಸರ್? ಪ್ರೀ ಮೆಟ್ರಿಕ್. ಪೋಸ್ಟ್ ಮೆಟ್ರಿಕ್ ಆದ್ರೆ 10,000 ರೂಪಾಯಿ. ಇಲ್ಲೇ ಇದೆ, ತೋರಿಸ್ತೀನಿ ನೋಡಿ. ಪ್ರೀ ಮೆಟ್ರಿಕ್ 10 ಮಂತ್ಸ್, ಅದರ್ ಎಕ್ಸ್ಪೆನ್ಸಸ್ 300 ರೂಪಾಯಿ. ಸೊ ಇವೆಲ್ಲ ಯಾವ್ದು ಬೇಕಾದ್ರೂ ಕೇಳ್ಬೋದು. ಅಗೇನ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮ್ಗೆ ಹೇರ್ ಕಟಿಂಗ್ 5 ಟೈಮು 60 ರೂಪಾಯಿ ಪರ್ ಸ್ಟೂಡೆಂಟ್ ಕೊಡ್ತಾರೆ 1 ವರ್ಷಕ್ಕೆ. ಯಾವ್ದು ಬೇಕಾದ್ರೂ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಮೆಡಿಕಲ್ ಎಕ್ಸ್ಪೆನ್ಸಸ್ 10 ಮಂತ್ ಕೊಡ್ತಾರೆ 500 ರೂಪಾಯಿ ಪರ್ ಸ್ಟೂಡೆಂಟ್ಗೆ. ಅರ್ಥ ಆಗ್ತಿದೆಯಲ್ಲ? ಎಲ್ಲಾ ಪಾಯಿಂಟ್ಸ್ ಗಳು ನೋಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಯಾವ್ದು ಬೇಕಾದ್ರು, ದಿಸ್ ಇಸ್ ದ ಸ್ಯಾಂಪಲ್ ನಿಮ್ಗೆ ನಾನು ಹೇಳ್ತಾ ಇರೋದು. ಇದು ಬಂದಿರೋ ಕ್ವಶನ್ ಇದು. ಯಾವ್ದ್ರಲ್ಲಿ? ಮೈನಾರಿಟಿ ಎಕ್ಸಾಮ್ ಅಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್. ಈಗ ಅದೇ ಇದೆ, ಈ ತರ ಕ್ವಶನ್ಸ್ ಗಳು ಬರ್ತವೆ ನಿಮಗೆ. ಓಕೆ, ಸೊ ನೆಕ್ಸ್ಟ್ ಬರ್ತೀನಿ. ಮೆಟ್ರಿಕ್ ಪೂರ್ವ ಹಾಸ್ಟೆಲ್ಗಳಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ತಾಲೂಕು ಮಟ್ಟದ ಆಯ್ಕೆ ಸಮಿತಿ ಯಾರ ಅಧ್ಯಕ್ಷರಾಗಿರ್ತಾರೆ? ನೋಡಿ, ಮೆಟ್ರಿಕ್ ಪೂರ್ವ ಆಗಿರೋದು, ಮೆಟ್ರಿಕ್ ನಂತರ, ಇವೆಲ್ಲ ಆಲ್ಮೋಸ್ಟ್ ಸೇಮ್ ಇದೆ. ಎಲ್ಲ ಒಂದೊಂದು ಡಿಫ್ರೆನ್ಸ್ ಇದೆ. ನಾವು ಥಿಯರಿ ಕ್ಲಾಸ್ ಅಲ್ಲಿ ಹೇಳಿದೀನಿ, ನೋಡ್ಕೊಳ್ಳಿ. ಇಲ್ಲಿ ಮೆಟ್ರಿಕ್ ಪೂರ್ವ ಹಾಸ್ಟೆಲ್ ನಿಮ್ಗೆ ಗೊತ್ತಿರುತ್ತೆ. ಯೂಶಲಿ ನೀವೆಲ್ಲ ನೀವು ಕೇಳ್ತಿರ್ತೀರ, ಮೂವಿ ನೋಡ್ತಿರ್ತೀರ, ಅಥವಾ ನೀವು ಅಕ್ಕಪಕ್ಕ ಆ MLA ಹತ್ರ ಹೋಗ್ತೀರಾ, ಅವರು ಯಾರು MP ಇದ್ರೆ ಹೋಗ್ತೀರಾ. ಯಾಕೆ ಹೋಗ್ತಾರೆ? ಬಿಕಾಸ್ ಅವ್ರಿಗೆ ಅಧಿಕಾರ ಇರತ್ತೆ. ಯಾರು? ಆ ತಾಲೂಕಿನಲ್ಲಿ, ಯಾವ ತಾಲೂಕ್ ಇರುತ್ತೆ ಆ ತಾಲೂಕಿನಲ್ಲಿ ಪ್ರತಿನಿಧಿಸ್ತಕ್ಕಂಥ ವಿಧಾನಸಭಾ ಸದಸ್ಯ ಇರಬೇಕು, MLA ಇರಬೇಕು, ಅವ್ರ ಅಧ್ಯಕ್ಷರಾಗಿರ್ತಾರೆ. ಓಕೆ, ಕಾರ್ಯದರ್ಶಿ ಯಾರಾಗಿರ್ತಾರೆ? ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ನ ಎಕ್ಸ್ಟೆನ್ಷನ್ ಆಫೀಸರ್ ಏನಿರ್ತಾರೆ, ರೆಸ್ಪೆಕ್ಟಿವ್ ಬ್ಯಾಕ್ವರ್ಡ್ ತಾಲೂಕ್ ಎಕ್ಸ್ಟೆನ್ಷನ್ ಕಮಿಷನರ್, ಅವ್ರು ಮೆಂಬರ್ ಸೆಕ್ರೆಟರಿ ಆಗಿರ್ತಾರೆ. ಮೆಂಬರ್ಸ್ ಗಳು ಬೇರೆ ಬೇರೆಯವರು ಇರ್ತಾರೆ ತಾಲೂಕಿನಲ್ಲ. ಆ ತಾಲೂಕಿಗೆ ಸಂಬಂಧಪಟ್ಟಂತೆ ಏನಾದ್ರು, ಈಗ ಫಾರ್ ಎಕ್ಸಾಂಪಲ್ ಒಂದ್ಸಲ ಏನಾಗುತ್ತೆ ಗೊತ್ತಾ, MP ಗಳು ಬರ್ಬೋದು, ಆ ತಾಲೂಕು ಸಂಬಂಧಪಟ್ಟಂತೆ ಪರಿಷತ್ತಿನ ಸದಸ್ಯರು ಬರ್ಬೋದು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಇವರೆಲ್ಲ ಸದಸ್ಯರುಗಳಾಗಿರ್ತಾರೆ. ಅಧ್ಯಕ್ಷರು ಎಸ್ಪೆಷಲಿ ಆ ಒಂದು ವಿದ್ಯಾರ್ಥಿನೆಲ್ಲ ಯಾವ ತಾಲೂಕಲ್ಲಿ ಬರುತ್ತೆ, ಅಥವಾ ಸಿಟಿಲಾದ್ರೆ ಎಲ್ಲಿ ಬರುತ್ತೆ, ಯಾವ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬರುತ್ತೆ, ಆ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಇರ್ತಕ್ಕಂಥ MLA ವಿಧಾನಸಭಾ ಸದಸ್ಯರು ಏನಿರ್ತಾರೆ ಅವ್ರ ಅಧ್ಯಕ್ಷರಾಗಿರ್ತಾರೆ. ಅರ್ಥ ಆಗ್ತಿದೆಯಲ್ಲ? ಎಸ್ ಸರ್. ನೆಕ್ಸ್ಟ್ ಬರ್ತೇನೆ. ಹಿಂದುಳಿದ ವರ್ಗಗಳ ಕೌಶಲ್ಯ ಅಭಿವೃದ್ಧಿಗೆ ನೋಡಿ, ಅಗೇನ್ ದಿಸ್ ಇಸ್ ಫಾರ್ ಸ್ಕೀಮ್ ಮೈನಾರಿಟಿನ ಹಿಂದುಳಿದ ವರ್ಗ ಅಂತ ನಿಮ್ ಕನ್ನಡದಲ್ಲಿ ಕೊಡ್ತಾನೆ. ನಿಮ್ಗೆ ಗೊತ್ತಿದೆಯಲ್ಲ, ಟ್ರಾನ್ಸ್ಲೇಷನ್ ಅಲ್ಪಸಂಖ್ಯಾತ ಕೊಡ್ಬೇಕು. ಇವೆಲ್ಲ KS ಅದೇ ನಡೀತಿರೋದು. KS ಅದೇ ನಡೀತಿರೋದನ್ನ ಟ್ರಾನ್ಸ್ಲೇಷನ್ ಕರೆಕ್ಟ್ ಆಗಿ ಮಾಡಲ್ಲ. ಆಮೇಲೆ ಹೇಳ್ತಾ ಇರ್ಬೇಕು, ಜಸ್ಟಿಫಿಕೇಶನ್ ಕೊಡ್ತಾರೆ, ಸರ್ ಮೈನಾರಿಟಿ ಇಸ್ ಆಲ್ಸೋ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಹೇಳ್ತಾರೆ, ಬಿಕಾಸ್ ವಿ ಆರ್ ಗಿವಿಂಗ್ ಟು ಬಿ ಇನ್ ಕರ್ನಾಟಕ ಅಂತಾರೆ. ಅರ್ಥ ಆಗ್ತಿದೆಯಲ್ಲ? ಸೊ ಹಂಗಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಸ್ಪೆಸಿಫಿಕ್ ಆಗಿ ಮೈನಾರಿಟಿಗೆ ಸ್ಪೆಷಲ್ ಇರೋ ಒಂದಷ್ಟು ಪ್ರೋಗ್ರಾಮ್ಸ್ ನೋಡಿ. ಇಫ್ ಪಾಸಿಬಲ್ ವಿಲ್ ಮೇಕ್ ಎ ಮೈನಾರಿಟಿ ಸ್ಕೀಮ್ಸ್. ಯಾವ್ದಾದ್ರು ಅಂದ್ರೆ ಈ ಹಿಂದುಳಿದ ವರ್ಗಕ್ಕೆ ಇರೋದೆಲ್ಲ ಮೈನಾರಿಟಿಗೂ ಇದೆ, ಒಂದಷ್ಟು ಇಲ್ಲ, ಒಂದಷ್ಟು ಎಕ್ಸ್ಟ್ರಾ ಇದೆ. ಅರ್ಥ ಆಗ್ತಿಲ್ಲ? ಈಗ ಫಾರ್ ಎಕ್ಸಾಂಪಲ್ ಇದಕ್ಕೆ ನೋಡಿ, ಸಿಕೋ ಅವ್ರ ಕಮಾವು ಅಂತಕ್ಕಂಥ ಸ್ಕೀಮ್ ಏನಿದೆ,
ಮೈನಾರಿಟಿ ಡೆವಲಪ್ಮೆಂಟ್ ಸ್ಕೀಮ್ ಇದು 2013-14 ಲರ್ನ್ ಅಂಡ್ ಅರ್ನ್ ಅಂತ, ಸ್ಕಿಲ್ ಡೆವಲಪ್ಮೆಂಟ್ ಫಾರ್ ಮೈನಾರಿಟಿಗೆ. ಓಕೆ, ಇದೆಲ್ಲ ನೀವೆಲ್ಲ ಬೇರೆ ಬೇರೆ ಯಾವ್ದಾದ್ರು ನೋಡ್ತೀರಿ, ಗ್ರೇ ಏರಿಯಾ, ಬಿಗ್ ಬಾಸ್ ನೋಡ್ತೀರಾ ಗೊತ್ತಿರುತ್ತೆ, ತುಂಬಾ ಸುದ್ದಿಯಲ್ಲಿ ಇದೆ ಅದು ಅಲ್ವಾ, ಎಲ್ಲಾ ಕಡೆ ಅದ್ರದ್ದು ಇದೆಲ್ಲ ಗ್ರೇ ಏರಿಯಾ ಅಂತ ಇದೆ. KPSC ಗ್ರೇ ಏರಿಯಾ, KPSC ಗ್ರೇ ಏರಿಯಾ ಹೇಳ್ತಾನೆ, ಹಿಂದುಳಿದ ವರ್ಗ ಅಂತ ಹೇಳಿದೆ ಸರ್, ಮೈನಾರಿಟಿ ಇಸ್ ಆಲ್ಸೋ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಬರುತ್ತೆ, ಹಂಗಾಗಿ ಎಲ್ಲಾನು ಅದ್ರಲ್ಲಿ ಮೈನಾರಿಟಿ ಬಗ್ಗೆ ಕೇಳಿರಲ್ಲ, ಒಂದ್ 4-5 ಸೇರಿಸ್ಬಿಡ್ತಾನೆ, ಅಥವಾ ಒಂದ್ 10 ಸೇರಿಸ್ಬಿಡ್ಬೋದು, ಅಥವಾ ಸೇರಿಸದೇ ಇರ್ಬೋದು. ನಾನು ನಿಮ್ಗೆ ಎಚ್ಚರಿಸ್ತಾ ಇದ್ದೀನಿ, KPSC ಗ್ರೇ ಏರಿಯಾಗಳಿವೆಲ್ಲ. ಓಕೆ, ಎಸ್ ಸರ್. PM ದಕ್ಷ ಬಗ್ಗೆ ನಾವು ಡೀಟೇಲ್ ಆಗಿ ಮಾಡಿದೀವಿ. ಅಗೇನ್ ಇದು ಸಿಂಪಲ್ ಕ್ವಶನ್ ಇದೆ, ಆನ್ಸರ್ ಮಾಡಿ. ಕರೆಂಟ್ ಅಫೇರ್ ರಿಲೇಟೆಡ್ ಸ್ಕೀಮು. PM ದಕ್ಷ ಯೋಜನೆಗಳ ಅಡಿಯಲ್ಲಿ ಬರುವ ಕೌಶಲ್ಯ ತರಬೇತಿಯ ವರ್ಗಗಳು ಯಾವುವು? 4 ರೀತಿ ಡಿವೈಡ್ ಮಾಡ್ತೀವಿ ಅಂತ ಹೇಳಿದೆ, 4 ರೀತಿ ಗ್ರೂಪಿಂಗ್ ಮಾಡ್ತಾರೆ. ಎಸ್, ಆಪ್ಷನ್ ಎ ಪೂರ್ವ ಕಲಿಕಾ ಕೌಶಲ್ಯ ಮಂದನೆ, ಅಲ್ಪಾವಧಿ ತರಬೇತಿ, ಮತ್ತೆ ವಾಣಿಜ್ಯ ಅಂದ್ರೆ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್, ಶಾರ್ಟ್ ಟರ್ಮ್ ಆಗಿರ್ಬೋದು, ದೀರ್ಘಾವಧಿ ಲಾಂಗ್ ಟರ್ಮ್ ಆಗಿರ್ಬೋದು, ಮೇಲಿನ ಎಲ್ಲವೂ ಇಸ್ ದ ರೈಟ್ ಆನ್ಸರ್. ಇದ್ರ ಬಗ್ಗೆ ನಾನು ಹೇಳಿದ್ದೀನಿ ನಿಮ್ಗೆ ಆಲ್ರೆಡಿ. PM ದಕ್ಷ, ಪ್ರಧಾನಮಂತ್ರಿ ದಕ್ಷತಾ और ಕುಶಲತಾ ಸಂಪನ್ನ ಹಿತಗ್ರಹಿ ಯೋಜನಾ ಅಂತ. ಓಕೆ, ಥಿಯರಿ ಕ್ಲಾಸ್ ಅಲ್ಲೂ ಕೂಡ ಇದ್ರ ಮಾಡಿದ್ದೀನಿ. ಫೈನ್, ನೋಡ್ಕೊಳ್ಳಿ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅದರಲ್ಲಿ 4 ಗುಂಪುಗಳು, ಗುರಿ ಗುಂಪುಗಳು ನಾವು 4 ಆಗಿ ಮಾಡ್ತೀವಿ. ಓಕೆ, ಸೊ ಇಲ್ಲಿದೆ ನೋಡಿ, ನೋಡ್ಕೊಳ್ಳಿ, 1, 2. ತುಂಬಾ ಡೀಟೇಲ್ ಬೇಕಾಗಿಲ್ಲ, ಮೇಲ್ ಕೇಳ್ತಾರೆ, ತುಂಬಾ ಡೀಟೇಲ್. ಅಗೇನ್ ಯಾಕಂದ್ರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಆಗಿರೋದ್ರಿಂದ ತುಂಬಾ ಇದು ದೊಡ್ಡದಿದೆ ಸ್ಕೀಮು. ಓಕೆ, ಕೇಳಬಹುದು ಬೇಕಾರೆ, ಏನಪ್ಪಾ ಇದು PM ದಕ್ಷದಲ್ಲಿ ಇರ್ತಕ್ಕಂತ ಈ 4 ಸ್ಕೀಮ್ಗಳೇನಿದೆ, ಅದರಲ್ಲಿ ಕೌಶಲ್ಯ, ಇಲ್ಲಿ ನೋಡಿ, ಉನ್ನತ ಕೌಶಲ್ಯ ಪೂರ್ವ ಕಲಿತ ಗುರು RPL ಅಂತ ಏನ್ ಕರಿತೀವಿ, ಇದರಲ್ಲಿ ಏನ್ ಮಾಡ್ತೀವಿ, ಎಷ್ಟು ತಿಂಗಳ ಅವಧಿ ಒಳಗಿದೆ. ಓಕೆ, ಹಾಗೆ ನಮ್ಮ ಅಲ್ಪಾವಧಿ ತರಬೇತಿ ಏನಿದೆ, ಇದು ಎಷ್ಟು ತಿಂಗಳ ಅವಧಿ ತನಕ ಇದೆ. ಓಕೆ, ಏನ್ ಸ್ಟೈಫಂಡ್ ಕೊಡ್ತಾರೆ ಇದರಲ್ಲಿ, ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ. ಓಕೆ, ಇದನ್ನೆಲ್ಲ ಬೇಕಾದ್ರೆ ಕೇಳ್ಬೋದು, ನೋಡ್ಕೊಳ್ಳಿ ಒಂದ್ಸಲ ಸ್ನೇಹಿತರೆ. ಫೈನ್, ನಾನು ಇಲ್ಲಿ ತುಂಬಾ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ, ಇದೆಲ್ಲ ನಾವು ಮಾಡಿರೋದು ಇತ್ತೀಚೆಗೆ ಕೂಡ ಮಾಡಿದೀವಿ, ಹಾಗಾಗಿ ನೆಕ್ಸ್ಟ್ ಬಂದ್ಬಿಡ್ತೀನಿ. ನೋಡಿ, ಅಗೇನ್ ಗ್ರೇ ಏರಿಯಾ KPSC 1992 ಕಾಯ್ದೆಯ ಪ್ರಕಾರ ಅಲ್ಪಸಂಖ್ಯಾತರು ಅಂದ್ರೆ ಯಾರು? ಬಿಕಾಸ್ ಇವಾಗ ಬೇರೆ ಇದೆ, ಈಗ 2024 ಪ್ರಕಾರ ಕೇಳ್ಬಿಡ್ಬೋದು. ಯಾಕಂದ್ರೆ 1992 ಸ್ಪೆಸಿಫಿಕ್ ಮಾಡಿರ್ತಾರೆ. ಯಾರು? ಮುಸ್ಲಿಮರು, ಕ್ರಿಶ್ಚಿಯನ್, ಸಿಖ್ಖರು, ಬೌದ್ಧರು ಮತ್ತು ಜೊರಾಸ್ಟ್ರಿಯನ್ನರು. ಓಕೆ, ಜೊರಾಸ್ಟ್ರಿಯನ್ನರು 1994 ರಾಷ್ಟ್ರೀಯ ಆಯೋಗದ ಅಡಿಯಲ್ಲಿ ಇದನ್ನ ಗುರುತಿಸಿರ್ತಾರೆ. ಪ್ರಸ್ತುತ ಇವಾಗ ಅದರಲ್ಲಿ ಜೈನರು ಕೂಡ ಸೇರ್ಕೋತಾರೆ. ಮೊದಲು 5 ಇತ್ತು, ಈಗ ಅಲ್ವಾ. ಜೈನರು 2014 27 ಜನವರಿಲಿ ಜೈನ್ ಸೇರ್ಸ್ತಕ್ಕಂಥದ್ದು ಮೈನಾರಿಟಿ ರಿಲಿಜನ್ಸ್ಗೆ. ಅದಕ್ಕಿಂತ ಮುಂಚೆ ಜೈನರು ಮೈನಾರಿಟಿಯಲ್ಲಿ ಇರಲಿಲ್ಲ. ಓಕೆ, ಈಗ ಯಾರಿದೆ? ಮುಸ್ಲಿಮರು, ಸಿಖ್ಖರು, ಕ್ರಿಶ್ಚಿಯನ್ನರು, ಬೌದ್ಧರು, ಜೈನರು ಮತ್ತು ಪಾರ್ಸಿಗಳು. ಪಾರ್ಸಿ ಇಸ್ ನಥಿಂಗ್ ಬಟ್ ಜೊರಾಸ್ಟ್ರಿಯನ್. ಓಕೆ, ಅಲ್ಪಸಂಖ್ಯಾತ ಸಮುದಾಯಗಳು. ಫೈನ್, ನಮ್ ಕರ್ನಾಟಕದಲ್ಲೂ ಲಿಂಗಾಯತ ಅಲ್ಪಸಂಖ್ಯಾತರಾಗ್ಬೇಕು ನಾವು ಹಿಂದೂಗಳಲ್ಲ, ಹಿಂದೂಗಳಿಂದ ಹೊರತುಪಡಿಸಿ ನಾವು ಅಲ್ಪಸಂಖ್ಯಾತ. ಇದೆಲ್ಲ ಹೋರಾಟಗಳು ನಡೀತಾ ಇದೆ, ನಿಮ್ಗೆ ಗೊತ್ತಿದೆ. ಈಗ ಅದು ತಣ್ಣಗಾಗಿದೆ, ಈಗ ಬೇರೆ ಆಗಿದೆ. ಈಗ ಇದರಿಂದ ಏನಾಗಿದೆ ಸರ್, ಇವಾಗ ಒಂದೊಂದು ಗೌರ್ಮೆಂಟ್ ಬಂದಾಗ ಒಂದೊಂದು ರೀತಿ ಅಲ್ವಾ, ಒಬ್ಬೊಬ್ಬರಿದ್ದಾಗ ಒಬ್ಬೊಬ್ಬರು ರೀತಿ. ಇವಾಗ ಏನಾಗ್ತಾ ಇದೆ, ಇವಾಗ ಇವರು ನಮ್ಗೆ ಹಿಂದುಳಿದ ವರ್ಗಗಳು 2A ತನಕ ತರಬೇಕು ಅಂತಕ್ಕಂಥದ್ದು ಹೋರಾಟ ನಡೀತಾ ಇದೆ. ಫೈನ್, ನೆಕ್ಸ್ಟ್ ಬರ್ತೇನೆ. ವಿದ್ಯಾಸಿರಿಯು ಯಾವ ರೀತಿಯ ಯೋಜನೆ ಆಗಿದೆ? ಸಿಂಪಲ್ ಕ್ವಶನ್. ವಿದ್ಯಾಸಿರಿ ಇಸ್ ಎ ಫುಡ್ ಅಂಡ್ ಅಕಾಮಿಡೇಷನ್, ಫ್ರೀ ಎಜುಕೇಶನ್ ಬ್ಯಾಕ್ವರ್ಡ್ ಕ್ಲಾಸ್ ಸ್ಟೂಡೆಂಟ್ಸ್, ಹೈಯರ್ ಸ್ಟಡೀಸ್, ಇಟ್ ಇಸ್ ಆಹಾರ ಮತ್ತು ವಸತಿ ವಿದ್ಯಾರ್ಥಿ ಯೋಜನೆ, ಫುಡ್ ಅಂಡ್ ಅಕಾಮಿಡೇಷನ್ ಯೋಜನೆ. ಅಗೇನ್ ನಾನು ಸಿಂಪಲ್ ಆಗಿ ಕೇಳಿದ್ದೀನಿ, ಇಲ್ಲ ಏನ್ ಬೇಕಾದ್ರೂ ಕೇಳ್ಬೋದು. ವಿದ್ಯಾರ್ಥಿಗಳಿಗೆ ವಿದ್ಯಾ ಸಿರಿ ಊಟ ಮತ್ತು ವಸತಿ ಯೋಜನೆ, ಫುಡ್ ಅಂಡ್ ಅಕಾಮಿಡೇಷನ್ ಏನ್ ಕೊಡ್ಬೋದು. ಅಂಡ್ ಇದು ಯಾರಿಗೆ, ಯಾವ ಒಂದು ವರ್ಗಕ್ಕೆ, ಯಾವ ವರ್ಗ ಅಂತ ಇಸ್ ನಥಿಂಗ್ ಬಟ್ ಮೆಟ್ರಿಕ್ ನಂತರದ ವರ್ಗ, ಮೆಟ್ರಿಕ್ ಪೂರ್ವನ, ಪ್ರೀ ಮೆಟ್ರಿಕ್, ಪೋಸ್ಟ್ ಮೆಟ್ರಿಕ್, ಅದನ್ನೇ ಕೇಳ್ತಾನೆ. ಇಟ್ ಈಸ್ ಮೆಟ್ರಿಕ್ ನಂತರ, ಪೋಸ್ಟ್ ಮೆಟ್ರಿಕ್. 1500 ರೂಪಾಯಿ ಅಂತ 10 ತಿಂಗಳವರೆಗೆ ಕೊಡ್ತಕ್ಕಂತ ಒಂದು ಯೋಜನೆ. ಇಲ್ಲಿ ವಿದ್ಯಾರ್ಥಿ ನಿಲಯಗಳಲ್ಲಿ ಪ್ರವೇಶ, ಊಟ, ವಸತಿ ಯೋಜನೆ, ನಂತರ ವಿದ್ಯಾರ್ಥಿ ವೇತನ, ಇವುಗಳಲ್ಲಿ ಯಾವ್ದಾರ ಒಂದು ಸೌಲಭ್ಯ ಮಾತ್ರ ಅರ್ಹರಿರ್ತಾರೆ. ಓಕೆ, ಫೈನ್. ಮತ್ತೆ ಇಲ್ಲಿ ಅಗೇನ್ ಎಷ್ಟು ಅವರ ಒಂದು ಗ್ರಾಸ್ ಆನ್ಯುಯಲ್ ಇನ್ಕಮ್ ಇರಬೇಕು, ಅದು ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಫೈನ್ ಸರ್, ನೆಕ್ಸ್ಟ್ ಬಂದ್ಬಿಡ್ತೀನಿ ನನ್ನ ಕ್ವಶನ್ಗೆ. ಒಂದಷ್ಟು ಅಮೆಂಡ್ಮೆಂಟ್ ಗಳ ಬಗ್ಗೆ ಗೊತ್ತಿರಬೇಕು ನಿಮ್ಗೆ, ಸಂವಿಧಾನದ ಆರ್ಟಿಕಲ್ ಬಗ್ಗೆ. ಓಕೆ, ಯಾವ ತಿದ್ದುಪಡಿಯ ಮೂಲಕ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಸಮಾನ ನ್ಯಾಯ ಮತ್ತು ಉಚಿತ ಕಾನೂನು ಸಹಾಯವನ್ನು ಸಂವಿಧಾನಕ್ಕೆ ಸೇರಿಸಲಾಗಿದೆ? ಸಮಾನ ನ್ಯಾಯ ಮತ್ತು ಉಚಿತ ಕಾನೂನು 2 ಕಡೆ ಬರುತ್ತೆ ನಮಗೆ. ಯಾವುದು? 21ನೇ ಆರ್ಟಿಕಲ್ ಮರಿಬಾರ್ದು, ವೆರಿ ಇಂಪಾರ್ಟೆಂಟ್ ಇದು. ಅದು ಬಿಟ್ರೆ 39A ಅಲ್ವಾ, 42ನೇ ತಿದ್ದುಪಡಿಯಲ್ಲಿ ತರತಕ್ಕಂಥದ್ದು ಇದು. 42ನೇ ತಿದ್ದುಪಡಿಯಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್
ಸ್ಟೇಟ್ ಪಾಲಿಸಿನ ಅಮೆಂಡ್ ಮಾಡ್ತೀವಿ. 39ನ ಅಮೆಂಡ್ ಮಾಡ್ತೀವಿ. ಸೆಕ್ಯೂರ್ ಆಪರ್ಚುನಿಟಿ ಫಾರ್ ಹೆಲ್ತಿ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್ ಅಲ್ಲಿ 39A ಹಾಕ್ಬಿಟ್ಟು ಪ್ರಮೋಟ್ ಈಕ್ವಲ್ ಜಸ್ಟಿಸ್ ಅಂಡ್ ಪ್ರಮೋಟ್ ಫ್ರೀ ಲೀಗಲ್ ಹೇಲ್ಪ್ ಟು ದ ಪೂರ್ ಅಂತ ಸೇರಿಸ್ತೀವಿ. DPSP ಇದೆ, ಹಾಗೆ ನಮ್ಮ 21 ನಲ್ಲೂ ಕೂಡ ಇದೆ. 21 ನಿಮ್ಗೆ ಗೊತ್ತಿದೆ, ಇದು ಸುಪ್ರೀಂ ಕೋರ್ಟ್ ಪ್ರತಿಯೊಂದು ತೀರ್ಪುಗಳಲ್ಲೂ ಯಾವ್ದಾದ್ರು ಫಂಡಮೆಂಟಲ್ ರಿಲೇಟೆಡ್ ಇದ್ರೆ ಒಂದಷ್ಟು ಆಡ್ ಮಾಡ್ತಾ ಹೋಗುತ್ತೆ. 21 ಆರ್ಟಿಕಲ್ ಅಲ್ಲೂ ಕೂಡ ಬರುತ್ತಿದೆ. 42ನೇ ತಿದ್ದುಪಡಿ ಸರ್. ಬೇಕಾದ್ರೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು, ಆರ್ಟಿಕಲ್ 39A ಬಗ್ಗೆ ಕೇಳ್ಬೋದು, ಕೊಟ್ಬಿಟ್ಟು ಇದು ಏನ್ ಹೇಳುತ್ತೆ ಅಂತ ಕೇಳ್ಬೋದು. ಅಥವಾ ನಿಮ್ಗೆ ಆರ್ಟಿಕಲ್ 39A ಬದಲು ಏನ್ ಹೇಳ್ಬೋದು, ಈಕ್ವಲ್ ಪ್ರಮೋಟ್ ಈಕ್ವಲ್ ಜಸ್ಟಿಸ್ ಅಂಡ್ ಪ್ರೊವೈಡ್ ಫ್ರೀ ಲೀಗಲ್ ಏಡ್ ಟು ದ ಪೂರ್. ಸಮಾನ ನ್ಯಾಯ ಉತ್ತೇಜಿಸುವುದು, ಬಡವರಿಗೆ ಉಚಿತ ಕಾನೂನು ನೆರವು ಯಾವ ಒಂದು ಇದರಲ್ಲಿ ಬರುತ್ತೆ ಕೇಳ್ಬೋದು. ಸಂವಿಧಾನದಲ್ಲಿ ಯಾವ್ದು ಇದೆ ಅಂತ ಕೇಳ್ಬೋದು. DPSP ಬರುತ್ತೆ 39A. ಓಕೆ ಫೈನ್ ಸರ್. ಯಾವ ತಿದ್ದುಪಡಿಯು ಸಾರ್ವಜನಿಕ ಉದ್ಯೋಗದಲ್ಲಿ ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು ಖಾತರಿಪಡಿಸುತ್ತದೆ? ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕೊಡಬೇಕು ಅಂತ ಯಾವುದು ಸ್ಟಾರ್ಟಿಂಗ್ಗೆ ಬಂದ್ಬಿಡ್ತು. 1ನೇ ತಿದ್ದುಪಡಿ, ಫಸ್ಟ್ ಅಮೆಂಡ್ಮೆಂಟ್. ಮೂಲಭೂತ ಹಕ್ಕುಗಳನ್ನ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ವರ್ಗ, ಪರಿಶಿಷ್ಟ ಜಾತಿ ಪಂಗಡ ವರ್ಗಗಳ ಪ್ರಗತಿಗಾಗಿ ದೃಢವಾದ ಕ್ರಮ ಕೈಗೊಳ್ಳಲು ಇದಕ್ಕೆ ರಾಜ್ಯಕ್ಕೆ ಅಧಿಕಾರ ನೀಡುತ್ತೆ 1ನೇ ತಿದ್ದುಪಡಿ. ಅದ್ರ ಮುಖಾಂತರ 15ನೇ ಆರ್ಟಿಕಲ್ ನ ನಾವು ಅಮೆಂಡ್ ಮಾಡ್ತೀವಿ. ಅಮೆಂಡ್ 15ರಲ್ಲಿ ಸಬ್ ಕ್ಲಾಸ್ 4 ಅಲ್ಲಿ ಸೇರಿಸ್ತೀವಿ. ನಥಿಂಗ್ ಇನ್ ದಿಸ್ ಆರ್ಟಿಕಲ್ ಶೆಲ್ ಪ್ರಿವೆಂಟ್ ಅಂತ ಹೇಳುತ್ತೆ. ಅಂದ್ರೆ ರಾಜ್ಯ ಅಂದ್ರೆ ಸ್ಟೇಟ್ ಅಂದ್ರೆ ಕಂಟ್ರಿ ಸ್ಪೆಷಲ್ ಪ್ರಾವಿಷನ್ಸ್ ನ ಅಡ್ವಾನ್ಸ್ಮೆಂಟ್ ಆಫ್ ಬ್ಯಾಕ್ವರ್ಡ್ ಎಜುಕೇಶನ್ ಅಲ್ಲಿ ಸೋಷಿಯಲ್ ಆರ್ಥಿಕವಾಗಿ ಅಲ್ಲ, ಇಲ್ಲಿ ಸಾಮಾಜಿಕವಾಗಿ ಮತ್ತೆ ಎಜುಕೇಶನ್ ಬ್ಯಾಕ್ವರ್ಡ್ ಕ್ಲಾಸ್ ಇರ್ತಕ್ಕಂಥವ್ರನ್ನ ಮುಂದೆ ತರಬೇಕು ಅಂತ ಹೇಳಿ ಮಾಡಿರ್ತಕ್ಕಂಥದ್ದು 1ನೇ ತಿದ್ದುಪಡಿಯಲ್ಲಿ ಸೇರಿಸ್ಕೊಡ್ತೀವಿ 1951ರಲ್ಲಿ ಸ್ನೇಹಿತರೆ. ನೋಡಿ ಇದೆಲ್ಲ ವೆರಿ ಇಂಪಾರ್ಟೆಂಟ್, ಇದೆಲ್ಲ ತುಂಬಾ ನೋಡ್ಕೊಳ್ಳಿ. ನಾವೆಲ್ಲ ಮಾಡಿದೀವಿ ಥಿಯರಿ ಕ್ಲಾಸ್ ಅಲ್ಲಿ, ನೋಡಿಲ್ಲ ನೋಡ್ಕೊಳ್ಳಿ ಸ್ನೇಹಿತರೆ. PDF ತಗೊಂಡ್ರು ಅಲ್ಲೂ ಕೂಡ ಇದೆ, ನೋಡ್ಕೊಳ್ಳಿ. ಯಾವ ಸಂವಿಧಾನ ತಿದ್ದುಪಡಿ ಕಾಯ್ದೆಯು ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳ ಪ್ರವೇಶದಲ್ಲಿ ಮೀಸಲಾತಿಯನ್ನು ಒದಗಿಸಿದೆ? ಖಾಸಗಿ ಹೇಗೆ ನೋಡಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಇದು ಯಾವಾಗ ಬರುತ್ತೆ? ಹಿಂದುಳಿದ ವರ್ಗ ಅಂದ ತಕ್ಷಣ ನಿಮಗೆ ಸಿಂಪಲ್ ಸರ್ ಕಾನ್ಸೆಪ್ಟ್, ಒಂದಾದ್ಮೇಲೆ ಒಂದು. ನಮ್ ಥಿಯರಿ ಕ್ಲಾಸ್ ನೋಡಿದ್ರೆ ಹೇಳಿರ್ತೀನಿ ನಿಮ್ಗೆ, ಒಂದು ಕ್ರೋನಾಲಜಿಕಲ್ ಆರ್ಡರ್ ಅಲ್ಲಿ ಮಾಡಿದೀನಿ ಥಿಯರಿ ಕ್ಲಾಸ್ ಸ್ಟಾರ್ಟಿಂಗ್ ಅಲ್ಲೇ. ಮೀಸಲಾತಿ ಬಗ್ಗೆ ಹೆಂಗ್ ಬಂತು, ಯಾವ ಒಂದು ತಿದ್ದುಪಡಿ ಆಯ್ತು, ಯಾವ್ದಾದ್ಮೇಲೆ ಯಾವ್ದು ಬಂತು, ಯಾವ್ದಾದ್ಮೇಲೆ ಏನ್ ಬಂತು, ಕರ್ನಾಟಕದಲ್ಲಿ ಏನಾಯ್ತು, ಆಮೇಲೆ ಯಾವ ಒಂದು ತೀರ್ಪುಗಳು ಬಂದ್ವು. 1990ಲಿ ನಾವೇನ್ ಜಾರಿಗೆ ತರ್ತೀವಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ, ಅವಾಗ ತಾನೇ ಕೋರ್ಟ್ಗೆ ಹೋಗೋದು. ಈ 1990 ಅಂದ ತಕ್ಷಣ ನಿಮ್ಗೆ ಯಾವ್ದು ನೆನಪು ಬರ್ಬೇಕು? ಎಸ್, ಪಟಾಪಟ ಅಂತ ಹೇಳ್ಬೇಕು. ವಿಚ್ ಅಮೆಂಡ್ಮೆಂಟ್ ನೆನಪು ಬರ್ಬೇಕು? 93. ವೆರಿ ಇಂಪಾರ್ಟೆಂಟ್. 2005 93ನೇ ಅಮೆಂಡ್ಮೆಂಟ್. 93ನೇ ಅಮೆಂಡ್ಮೆಂಟ್ ನೆನ್ಪಿಡ್ಕೋಬೇಕು, ವೆರಿ ಇಂಪಾರ್ಟೆಂಟ್ ಸರ್ ಇದು. 93ನೇ ಅಮೆಂಡ್ಮೆಂಟ್ ವೆರಿ ಇಂಪಾರ್ಟೆಂಟ್. ಏನ್ ಹೇಳುತ್ತೆ 93ನೇ ಅಮೆಂಡ್ಮೆಂಟ್? ಖಾಸಗಿ ಮೈನಾರಿಟಿ ಬಿಟ್ಟು ಖಾಸಗಿ ಅಥವಾ ಗೌರ್ಮೆಂಟ್ ಅಥವಾ ಗೌರ್ಮೆಂಟ್ ಏಡೆಡ್ ಅಲ್ಲಿ ಮೀಸಲಾತಿ ಕೊಡಬೇಕು, ಒಂದು ಖಾಸಗಿಯಲ್ಲೂ ಕೊಡಬೇಕು ಅಂತ ಹೇಳ್ತಕ್ಕಂಥದ್ದು 93ನೇ ಅಮೆಂಡ್ಮೆಂಟ್. ಓಕೆ, ಎಸ್ ಸರ್. ನೆಕ್ಸ್ಟ್, ಅಲ್ಪಸಂಖ್ಯಾತರ ಹಿತಾಸಕ್ತಿಗಳ ರಕ್ಷಣೆಗಾಗಿ ಯಾವ ಲೇಖನವಿದೆ? ನೋಡಿ ಅಗೇನ್ ಸಿಂಪಲ್ ಕ್ವಶನ್. ಯಾವ್ದು ಸರ್ ಆರ್ಟಿಕಲ್ ಇರೋದು ಅಲ್ಪಸಂಖ್ಯಾತರಿಗೋಸ್ಕರ? 29, 30? ಯಾವುದು? ಸಿಂಪಲ್ ಕ್ವಶನ್ ಅಲ್ವಾ ಇದು? ಸಂಸ್ಕೃತಿ ಮತ್ತು ಶೈಕ್ಷಣಿಕ ಹಕ್ಕು. ಅಗೇನ್ ಅಲ್ಪಸಂಖ್ಯಾತರ ಯಾಕೆ ಕೇಳ್ತಾ ಇದ್ರಾ? ಗ್ರೇ ಏರಿಯಾ KPSC ಕೇಳ್ತಾನೆ, ಸಂವಿಧಾನದಲ್ಲಿ ಇದೆ ಕೇಳ್ತಾನೆ. ಸಂವಿಧಾನ ಅಂತ ಓದ್ಕೊಳ್ಳಿ ಅಂತ ನಿಮ್ಗೆ ಇದೆ. ಸಂವಿಧಾನ ಪೇಪರ್ 1 ನಲ್ಲಿ ಕೇಳ್ಬೋದು, ಪೇಪರ್ 2 ನಲ್ಲಿ ಕೇಳ್ಬೋದು ಸ್ನೇಹಿತರೆ. 29 ಕನ್ಫ್ಯೂಸ್ ಮಾಡ್ಕೋಬೇಡಿ, 30ಕ್ಕೆ 29 ಕನ್ಫ್ಯೂಸ್ ಮಾಡ್ಕೋಬೇಡಿ. 30 ಇದೆಯಲ್ಲ ಭಾಷಾ ಅಲ್ಪಸಂಖ್ಯಾತರು, ಧಾರ್ಮಿಕ ಅಲ್ಪಸಂಖ್ಯಾತರು ಬಂದ್ಬಿಡ್ತಾರೆ. ಇಲ್ಲಿ ಹಿಂದೂಗಳು ಬರ್ತಾರೆ, ಧಾರ್ಮಿಕ ಅಲ್ಪಸಂಖ್ಯಾತರು ಹಿಂದೂಗಳು ಬರ್ತಾರೆ. ಹಿಂದೂಗಳು ಅಂತಲ್ಲ, ಬೇರೆ ಯಾವುದೇ ಆಗಿರ್ಬೋದು ಧರ್ಮದವರು ಬರ್ತಾರೆ ಇದರಲ್ಲಿ. ಯಾಕೆಂತಂದ್ರೆ ಭಾಷಾ ಅಲ್ಪಸಂಖ್ಯಾತರು ಅಂತ, ಧಾರ್ಮಿಕ. ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಸಾರಿ ಇದು 29ರಲ್ಲಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಬಗ್ಗೆ ಮಾತಾಡೋದು. ಓಕೆ, ಕನ್ಫ್ಯೂಸ್ ಆಗ್ಬಿಡಿ. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಅಂದಾಗ 29 ಬರುತ್ತೆ. ಓಕೆ, ಇಲ್ಲಿ ಅದನ್ನ ಸ್ಪೆಸಿಫಿಕ್ ಆಗಿ ಕೇಳಿಲ್ಲ ಈ ಕ್ವಶನ್ ಅಲ್ಲಿ. ಜಸ್ಟ್ ಅಲ್ಪಸಂಖ್ಯಾತರು ಅಂತ ಕೇಳಿದೇನೆ, ನೋಡ್ಕೊಂಡು ಆನ್ಸರ್ ಮಾಡಿ. 29 ಇದೆಯಾ 30 ಇದೆಯಾ ನೋಡ್ಕೊಂಡು ಆನ್ಸರ್ ಮಾಡಿ. ನೆಕ್ಸ್ಟ್ ಬರ್ತೀನಿ ಸರ್. ಸಂವಿಧಾನದ ಯಾವ ಭಾಗದಲ್ಲಿ ಹಿಂದುಳಿದ ವರ್ಗಗಳಿಗೆ ವಿಶೇಷ ಮೀಸಲಾತಿ ಸೌಲಭ್ಯವನ್ನು ಘೋಷಿಸಲಾಗಿದೆ? ಸಿಂಪಲ್ ಕ್ವಶನ್.
ಸ್ಪೆಷಲ್ ಪ್ರಾವಿಷನ್ 16ನೇ ಭಾಗನ 9ನೇದ 13ನೇದ 5ನೇದ 16ನೇ ಭಾಗದಲ್ಲಿ ಇರ್ತಕ್ಕಂಥದ್ದು ಅಲ್ವಾ. ನಮ್ಮ ಭಾಗಗಳು ನೋಡ್ತಾ ಬಂದ್ರೆ ಇಲ್ಲಿ ಪ್ರಮುಖವಾಗಿ 16ರಲ್ಲಿ ಬರುತ್ತೆ 330 342 ಬುಡಕಟ್ಟು ಆಂಗ್ಲೋ ಇಂಡಿಯನ್ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟ ವಿಶೇಷ ಉಪಬಂಧಗಳು. ಈಗ ಕೂಡ ಆಂಗ್ಲೋ ಇಂಡಿಯನ್ಸ್ ಇಲ್ಲ, ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟ ಸ್ಪೆಷಲ್ ಪ್ರಾವಿಷನ್ಸ್. ಇದು ಎಕ್ಸಾಮ್ ಅಲ್ಲಿ ಇದ್ರಲ್ಲಿ ಕ್ವಶನ್ ಅಲ್ಲೂ ಅದೇ ಇರೋದು, ಸ್ಪೆಷಲ್ ಪ್ರಾವಿಷನ್ಸ್. ಯಾವುದು 16ನೇದು. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಆಲ್ ದೀಸ್ ಕ್ವಶನ್ಸ್. ಮತ್ತೆ ಹಾಗೆ ನಮ್ಮ ಅನುಸೂಚಿಗಳನ್ನು ಕೂಡ ನೋಡ್ಕೋಬೇಕಾಗುತ್ತೆ. ಓಕೆ, ಬುಡಕಟ್ಟು ಜನಾಂಗಗಳದ್ದು ಕೇಳಬಹುದು. 5 ಮತ್ತು 6ನೇದಕ್ಕೆ ಶೆಡ್ಯೂಲ್ಸ್ಗೆ ಡಿಫ್ರೆನ್ಸ್ ಗೊತ್ತಿರಬೇಕು. ಅರ್ಥ ಆಗ್ತಿದೆಯಲ್ಲ? ಸೊ ಇದನ್ನೆಲ್ಲ ಕೇಳ್ತೇನೆ. ನಿಮ್ ಪೇಪರ್ 1 ಎಲ್ಲಾರು ಕೇಳ್ಬೋದು, ಪೇಪರ್ 2 ಎಲ್ಲಾರು ಕೇಳ್ಬೋದು. ಪೇಪರ್ 1 GK ಸಂವಿಧಾನ ಕೇಳ್ತಾನೆ ನಿಮ್ಗೆ. ಓಕೆ, ಇನ್ನೂ ಒಂದಷ್ಟು ಕಮಿಟಿ ಬಗ್ಗೆ ಮುಂದೆ ಕ್ವಶನ್ಸ್ ಗಳಿದೆ, ತಗೋತೀನಿ ಸ್ನೇಹಿತರೆ. ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಅಂಡ್ ಆಲ್ಸೋ ಈ ಒಂದು ಪ್ರಶ್ನೆಗಳ ಸರಣಿಗಳು ನಾವೇನ್ ಇದುವರೆಗೂ ಮಾಡಿದ್ವಿ ಎಲ್ಲ, ಇನ್ಕ್ಲೂಡಿಂಗ್ ಈ ವಿಡಿಯೋ ಎಲ್ಲ ಕೂಡ ನಿಮ್ಗೆ ಸಿಗುತ್ತೆ. 140+ ಟ್ಯಾಕ್ಸ್ ಆಗುತ್ತೆ. ಇಮೇಲ್ ಐಡಿ ಕರೆಕ್ಟ್ ಆಗಿ ಕೊಡಿ, ಮೊಬೈಲ್ ನಂಬರ್. ನಿಮ್ ಇಮೇಲ್ ಐಡಿಗೆ ಪೇ ಮಾಡಿದ ತಕ್ಷಣ ಬರುತ್ತೆ ಪೇಮೆಂಟ್ ಸ್ಲಿಪ್ ಅಂಡ್ ಆಲ್ಸೋ ಆರ್ಡರ್ ಐಡಿ ಅಂತ ಇನ್ನೊಂದು ಇಮೇಲ್. ಆರ್ಡರ್ ಐಡಿ ಓಪನ್ ಮಾಡೋ ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಓಕೆ, ಸೊ ಲಿಂಕ್ ಎಲ್ಲ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಪ್ಲೇ ಲಿಸ್ಟ್, ಡೌನ್ಲೋಡ್ ಲಿಂಕು, ಓಕೆ, ಡೌನ್ಲೋಡ್ ಲಿಂಕು, ಪ್ಲೇ ಲಿಸ್ಟ್ ಲಿಂಕು ಎಲ್ಲ ಕೊಟ್ಟಿರ್ತೀನಿ. ನೋಡಿಲ್ಲ ನೋಡ್ಕೊಳ್ಳಿ ಸ್ನೇಹಿತರೆ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಅದ್ರ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.